ಡಿ.ಕೆ. ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ತಮ್ಮ ಆಪ್ತರನ್ನ ಭೇಟಿಯಾಗಿದ್ದಾರೆ ಅನ್ನೋ ಸುದ್ದಿ. ಅವರ ಬೆಂಬಲಿಗರನ್ನ ಅವರ ಯೋಗಕ್ಷೇಮ ವಿಚಾರಿಸೋದು ನಾಯಕರ ಕರ್ತವ್ಯ ಅಲ್ವಾ? ನೀವು ಬೆಂಬಲ ಬೆಲೆ ಘೋಷಿಸದೇ ಇದ್ರೆ ನಾವೆಲ್ಲಿ ಹೋಗ್ಬೇಕು? ನಿರ್ಣಾಯಕ ಘಟ್ಟ ತಲುಪಿದೆ ಯಾವುದು ರಷ್ಯಾ ಉಕ್ರೇನ್ ಯುದ್ಧ. ಟ್ರಂಪ್ ತನ್ನ ಅಕ್ಕರೆಯ ಸಹೋದರನ ಸ್ಥಾನವನ್ನ ಸೌದಿ ಅರೇಬಿಯಾಗೂ ಕೊಟ್ಟಿದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆ.ಬಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈ ವಾರ ನಾವು ಮಾತಾಡೋದು ಸಾಕಷ್ಟಿದೆ. ಲಾಸ್ಟ್ ವೀಕ್ ತುಂಬಾ ಮಾತಾಡ್ಬಿಟ್ಟಿದೀವಿ. ನಿಮಿಷ ತಾಳಿ, ನಾನು ಹೇಳ್ತೀನಿ. ನನಗೆ ಗೊತ್ತಿರಲಿಲ್ಲ ನೀವು ಇಷ್ಟು ಬೇಗ ಬರ್ತೀರ ರೆಕಾರ್ಡಿಂಗ್ಗೆ ಅಂತ. ಯಾಕೆಂದ್ರೆ ನೀವು ಪರಪ್ಪನಗ್ರಹಾರ ಜೈಲ್ ಹತ್ರ ಹೋಗಿದ್ದೀರೋ ಅಥವಾ ಡೆಲ್ಲಿಗೆ ಹೋಗಿದ್ದೀರೋ, ಯಾರನ್ನ ಹಿಂಬಾಲಿಸ್ಕೊಂಡು ಎಲ್ಲೆಲ್ಲಿ ಹೋಗಿದ್ದೀರಿ ಅಂತ ನಮಗೂ ಗೊತ್ತಾಗ್ತಾ ಇತ್ತು ಸುದ್ದಿ. ನೀವು ಇಷ್ಟು ಬೇಗ ರೆಕಾರ್ಡಿಂಗ್ ಬರ್ತೀರಿ ಅಂತಾನೆ ನಾನು ಅನ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಬಂದಿದ್ದೀರಲ್ಲ, ನಮ್ಮ ಪುಣ್ಯ. ವೀಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ. ನೀವು ಇವಾಗ ಪರಪ್ಪನ ಅಗ್ರಹಾರ ಅಂತ ವಿಷಯ ಎತ್ತು ಬಿಟ್ಟಿದ್ದೀರಾ. ಸೊ ನಮ್ಮ ನವೆಂಬರ್ ಕ್ರಾಂತಿಯಲ್ಲಿ ಇವಾಗ ಡಿ.ಕೆ.ಶಿ ಅವರು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ತಮ್ಮ ಆಪ್ತರನ್ನ ಭೇಟಿಯಾಗಿದ್ದಾರೆ ಅನ್ನೋ ಸುದ್ದಿ. ಸೊ ಇದು ಅವರಿಗೆ ರೋಲ್ ಮಾಡೆಲ್ ಯಾರು? ಅವ್ರ ಗಾಡ್ ಮದರ್ ಯಾರು? ಸೋನಿಯಾ ಗಾಂಧಿ. ಇವರು ದೆಹಲಿ ತಿಹಾರ್ ಜೈಲಲ್ಲಿದ್ದಾಗ ಇವರನ್ನ ಹುಡ್ಕೊಂಡು ಬಂದು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ್ದು ಸೋನಿಯಾ ಮೇಡಮ್ ಅಲ್ವಾ? ಸೊ ಇವರು ತಮ್ಮ ಬೆಂಬಲಿಗರಿಗೆ ಅದೇ ರೀತಿ ನಡ್ಕೊಳ್ದೇ ಇದ್ರೆ ಹೇಗೆ? ಅವರ ಬೆಂಬಲಿಗರನ್ನ ಅವರ ಯೋಗಕ್ಷೇಮ ವಿಚಾರಿಸೋದು ನಾಯಕರ ಕರ್ತವ್ಯ ಅಲ್ವಾ? ಹಾಗಾಗಿ ಅವರು ಹೋಗಿದ್ದಾರೆ. ಆದ್ರೆ ಎಲ್ರಿಗೂ ಗೊತ್ತಿರೋ ಸಂಗತಿ ಅದು ಯಾತಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಟೆಂಪಲ್ ರನ್ ಆಯ್ತು. ಸೊ ಈಗ ನವೆಂಬರ್ ಕ್ರಾಂತಿ ಟುಸ್ ಆಗಿದೆ ಅಂತ ಎಲ್ಲಾ ಒಂಥರ ಮಾತಾಡ್ಕೊಳಕ್ ಶುರು ಆಗ್ತಿದ್ದಂಗೆ ಎಲ್ಲಾ ಕಡೆಯಿಂದ 2.5 ವರ್ಷ ಕರೆಕ್ಟ್ ಆಗಾಯ್ತು. ನವೆಂಬರ್ 19ಕ್ಕೆ ಇನ್ನೇನ್ರಪ್ಪ, ಇನ್ನೇನು ಇಲ್ಲ, ಡಿ.ಕೆ.ಶಿಗೆ ಪವರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದೆ. ಆಮೇಲೆ ದೆಹಲಿನಲ್ಲೂ ಸ್ವಲ್ಪ ಅಷ್ಟಕ್ಕಷ್ಟೇ ರೆಸ್ಪಾನ್ಸ್ ಬಂದಿದ್ರಿಂದ ಪಾಪ ಇವರ ಬೆಂಬಲಿಗ ಶಾಸಕರು ಮಂತ್ರಿ ಎಲ್ಲ ಪೆರೇಡ್ ಹೋದ್ರುವೆ ಅಲ್ಲಿ ಏನು ಸರಿಯಾದ ಒಂದು ರೆಸ್ಪಾನ್ಸ್ ಸಿಗದೇನೆ ಎಲ್ಲ ನಿರಾಸೆಯಿಂದ ಹಿಂದಿರುಗ್ತಿರುವಾಗ, ಇನ್ನು ಈ ಯಾರ್ಯಾರು ಬೆಂಬಲಿಗರಿದ್ದಾರೆ ಅವ್ರನ್ನೆಲ್ಲಾರನ್ನೂ ಸರಿಯಾಗಿ ಮಾತಾಡಿಸಿ ಒಂದು ಕರೆಕ್ಟಾಗಿ ಅವರನ್ನ ಗುಡ್ ಬುಕ್ಸಲ್ಲಿ ಇಟ್ಕೊಳ್ದೇ ಇದ್ರೆ ಹೆಂಗೆ? ಇದೊಂಥರ ಸಂದಿಗ್ಧ ಸಮಯ, ಕ್ರೂಷಿಯಲ್ ಇದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಈಗ ಒಬ್ಬೊಬ್ಬರಾಗೆ ಎಲ್ಲಾರನ್ನು. ಕೊನೆಗೆ ಜೈಲ್ನಲ್ಲಿರೋ ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಇವರನ್ನೂ ಸಹ ಪಾಪ ಆ ತಬಲಿ ಮಕ್ಕಳನ್ನ ಯಾಕೆ ಬಿಡಬೇಕು, ಜೈಲ್ ಪಾಲಾಗಿರೋ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿನೂ ಸಮೇತ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಸೊ ಒಂದ್ ಕಡೆ ಡಿ.ಕೆ.ಶಿ ಅವರ ಆಪ್ತರು ದೆಹಲಿ ಭೇಟಿ ಕೊಡ್ತಾ ಇದ್ದ ಹಾಗೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಡಿನ್ನರ್ ಪಾರ್ಟಿ ಮಾಮೂಲಿ. ಅದು ಅವಾಗೆಲ್ಲ ಪೋಸ್ಟ್ಪೋನ್ ಆಗಿತ್ತಲ್ಲ, ಈಗ ಅದೆಲ್ಲ ಮತ್ತೆ ಏನು ಮುಂದುವರೆದಿದೆ, ಮತ್ತೆ ಆರ್ಗನೈಸ್ ಆಗಿದೆ. ಆ ಪಾರ್ಟಿಗಳಲ್ಲಿ ಗೃಹ ಸಚಿವ ಪರಮೇಶ್ವರು, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಇವ್ರುಗಳಿಗೂ ಎಲ್ಲ ಆಹ್ವಾನ ಹೋಗ್ತಾ ಇದೆ. ಎಚ್.ಸಿ. ಮಹದೇವಪ್ಪ ಅಂತೂ ಖಾಯಂ ಆಹ್ವಾನಿತರು ಈ ಪಾರ್ಟಿಗಳಿಗೆ. ಸೊ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಇವರಿಬ್ರು ಖಾಯಂ ಆಹ್ವಾನಿತರು. ನಡೀತಾ ಇದೆ ಡಿನ್ನರ್ ಪಾರ್ಟಿ. ಕೆ.ಎನ್. ರಾಜಣ್ಣ ಅವರು ಕೂಡ ಹೋಸ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದ್ದೇನೆ. ಸೊ ಇವಾಗ ಒಂದ್ ಕಡೆ ನೋಡಿದ್ರೆ ನಾವು ಸಿಎಂ ಸಿದ್ದರಾಮಯ್ಯ ಅವರು 2 ವರ್ಷಗಳ ಅಧಿಕಾರವನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. 2.5 ವರ್ಷದ್ದು. ಸೊ ಇನ್ನೊಂದು 50 ದಿನ ಅವರು ಪೂರೈಸಿದ್ರೆ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. 52 ದಿನ ಹೌದು, ಅವಾಗಿದ್ದು 2.5 ವರ್ಷದಿತ್ತಲ್ಲ, ನವೆಂಬರ್ 19 ಆವತ್ತಿಗೆ ಲೆಕ್ಕ ಹಾಕಿದ್ರೆ 52 ದಿನ ಇನ್ನು ಅವರು ಅಧಿಕಾರದಲ್ಲಿದ್ರೆ ಆವಾಗ ಅವರು ದೇವರಾಜ ಅರಸು ಅವರ ಒಂದು ಮುಖ್ಯಮಂತ್ರಿ, ಅವರು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಅವ್ರಿಗೇನು ಒಂದು ದಾಖಲೆ ಇದೆ ಅವ್ರ ಹೆಸರಲ್ಲಿ, ಅದನ್ನ ಇವರು ಬ್ರೇಕ್ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ ಈ ರಾಜಕೀಯ ತಿಕ್ಕಾಟ ಯಾವ ದಿಕ್ಕನ್ನ ಪಡಿಬಹುದು? ನೋಡಿ, ಎಲ್ಲವೂ ಚೆನ್ನಾಗಿದೆ ಅಂತ ಪಾಪ ಡಿ.ಕೆ.ಶಿ ಎಷ್ಟೇ ಹೇಳಕ್ ಹೋದ್ರುನುವೆ ಈಗ ಇವ್ರ ಬೆಂಬಲಿಗರು ಇನ್ಕ್ಲೂಡಿಂಗ್ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಅವ್ರು ಹೋಗಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು, ನಿನ್ನೆ ಅವ್ರು ಅಲ್ಲಿ ಹೋಗಿದ್ದಾರೆ, ಇವ್ರು ಇಲ್ಲಿ ಮುಖ್ಯಮಂತ್ರಿಗಳು ಶುಕ್ರವಾರ ಮೆಕ್ಕೆಜೋಳದ ಮೀಟಿಂಗ್ ಕರೆದಿದ್ದಾರೆ. ಗುರುವಾರ ರಾತ್ರಿ ಅವರು ದೆಹಲಿಲಿ, ಮತ್ತೆ ಶುಕ್ರವಾರ ಬೆಳಿಗ್ಗೆ ಅವ್ರಿಗೆ ಕೃಷಿ ಸಚಿವರ ಹತ್ರ ಅಪಾಯಿಂಟ್ಮೆಂಟ್ ಇದೆ ಅಂತಾನು ಎಲ್ಲ
ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಲ್ಲಿ. ಹಾಗಿರುವಾಗ್ಲೇನೆ ಕೃಷಿ ಸಚಿವರು ಇಲ್ಲದೇನೆ ಮೆಕ್ಕೆಜೋಳದ ಏನು ಸಭೆ ನಡೆದಿದೆ ಬೆಂಗಳೂರಲ್ಲಿ. ಒಂಥರ ಎಷ್ಟು ವಿರೋಧಾಭಾಸ ಅಂತ ವೈರುಧ್ಯ ಅಲ್ವಾ ಇದು ನಮ್ಮಲ್ಲಿ ನೋಡಕ್ಕೆ. ಅಂದ್ರೆ ರಾಜಕೀಯ ಯಾವ ರೀತಿ ಮಧ್ಯೆ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ಒಂದೇ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಕುರ್ಚಿ ತಿಕ್ಕಾಟ ಪ್ರಾರಂಭ ಆಗಿದೆ, ಸರ್ಕಾರದಲ್ಲಿ ಏನು ಕೆಲಸ ನಡೀತಿಲ್ಲ, ಯಾವ ಫೈಲ್ಸ್ ಮೂವ್ ಆಗ್ತಿಲ್ಲ, ಅಧಿಕಾರಿಗಳೆಲ್ಲ ಅಲಕ್ ನಿರಂಜನ್ ಅನ್ಕೊಂಡು ಓಡಾಡ್ತಿದ್ದಾರೆ, ಇಷ್ಟು ಬಿಟ್ರೆ ಏನಿಲ್ಲ, ಆರಾಮ್ ಇದ್ದಾರೆ ಅವರೆಲ್ರೂ, ಯಾವ ಫೈಲ್ಸ್ನು ಕ್ಲಿಯರ್ ಮಾಡ್ತಾ ಇಲ್ಲ ಅವರು, ನೋಡೋಣ ಅಂತ ಹೇಳ್ಕೊಂಡು ಅಂತ. ಬಟ್ ವಿರೋಧ ಪಕ್ಷದವರಂತೂ ಬೆಳಗಾವಿ ಅಧಿವೇಶನಕ್ಕೆ ಸಿದ್ಧತೆ ನಡೆಸಿದ್ದಾರೆ, ಭರದಿಂದ ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಇದು ಒಂದು ಹಂತಕ್ಕೆ ಬಂದ್ರೆ ಕುರ್ಚಿ ತಿಕ್ಕಾಟ ಏನಾರು ಒಂದು ಡಿಸೈಡ್ ಆದ್ರೆ ಆಮೇಲೆ ರಾಹುಲ್ ಕೇಳಿದ್ರೆ ಖರ್ಗೆನ್ ಕೇಳಿ ಅಂತಾರೆ, ಖರ್ಗೆನ್ ಕೇಳಿದ್ರೆ ರಾಹುಲ್ನ್ ಕೇಳೋಣ ಅಂತಾರೆ. ಆಯ್ತು ನೀವು ನಿಮ್ದೆಲ್ಲ ಏನೇನಿದೆ ಅದನ್ನ ಹೇಳಿ ಅಂತ. ಮೇಡಮ್ ನೋಡಿದ್ರ ಅಂತಾರೆ, ಮೇಡಮ್ ನೋಡಿದ್ರೆ ನೀವು ರಾಹುಲ್ನ ಮಾತಾಡಿ ಅಂತ ಹೇಳ್ತಾರೆ. ಸೊ ಒಟ್ಟು ಆ ಟ್ರಯಾಂಗಲ್ ಅಲ್ಲೇ ಇದೆ, ದೆಹಲಿನಲ್ಲಿ ಆ ಟ್ರಯಾಂಗ್ಯುಲರ್ ಇದು ನಡೀತಾ ಇದೆ. ಎಲ್ಲೂ ಒಂದು ಕನ್ಕ್ಲೂಷನ್ ಅನ್ನೋದು ಸಿಗಲ್ಲ ಅನ್ನೋ ತರ ಇದೆ. ಟ್ರಯಾಂಗ್ಯುಲರ್ ಯಾತ್ರೆ, ಅದು ತ್ರಿಕೋನ ಯಾತ್ರೆ, ಈ ಮನೆಯಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ. ಇದ್ರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ, ಈ ಸಲನೂ ಬಜೆಟ್ ಇನ್ನೂ 2 ವರ್ಷ ನಾನೇ ಬಜೆಟ್ ಮಂಡನೆಯನ್ನ ಅವ್ರು ಹೇಳಿದಾರಲ್ಲ, 5 ವರ್ಷ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ, ನಾನ್ ಮುಖ್ಯಮಂತ್ರಿ ಆದ್ಮೇಲೆ ನಾನೇ ಬಜೆಟ್ ಮಂಡಿಸೋದು, ಇನ್ಯಾರು ಮಂಡಿಸ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅವರು ಬಹಳ ಕೂಲಾಗಿ ಹೇಳಿದ್ದಾರೆ. ಅವ್ರು ಯಾವಾಗ್ಲೂ ಕೂಲೇನೆ ಈ ತರದ ವಿಷಯದಲ್ಲಿ, ಯಾವಾಗ್ಲೂ ಕೂಲೇನೆ. ಮತ್ತು ಅವ್ರ ಬೆಂಬಲಿಗರೆಲ್ಲ ನಮ್ಮ ಲೀಡರೇ ಯಾವಾಗ್ಲೂ ಇದ್ರಲ್ಲ. ಆಮೇಲೆ DK-ಶಿನು ಹೌದು ಅವ್ರು ಇರ್ತಾರೆ, ಅವ್ರು ಇರಲ್ಲ ಅಂತ ಯಾರು ಹೇಳಿದ್ದು ಅಂತ ಅತ್ಲಾಗೆ ಒಪ್ಕೊಂಡಂಗೂ ಇದ್ದಾರೆ. ಆದ್ರೆ ಇದು ಬಹುಶಃ ಅವರ ಸಹೋದರ DK ಸುರೇಶ್ಗೆ ಸಮ್ಮತ ಇಲ್ಲ. ನಮ್ಮ ಅಣ್ಣ ಅಷ್ಟು ಸುಲಭವಾಗಿ ಸೋಲು ಒಪ್ಕೋಬಾರ್ದು, ಯಾಕೆಂದ್ರೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಒಂದು ಗೆಲುವನ್ನ ತರೋದಕ್ಕೆ ಅಂತ ಹೇಳಿ, ತುಂಬಾ ಶ್ರಮ ಪಟ್ಟಿದ್ದಾರೆ ಅನ್ನೋದು ಅವರ ಸಹೋದರ ಮತ್ತು ಅವರ ಬೆಂಬಲಿಗರು, ಅಭಿಮಾನಿಗಳು. HC ಬಾಲಕೃಷ್ಣ ಇರ್ಬೋದು, ಶಿವಗಂಗಾ ಬಸವರಾಜ್ ಇರ್ಬೋದು, ಅವರೆಲ್ಲರೂ ಇವರ ಬೆನ್ನಿಗೆ ನಿಂತಿದಾರಲ್ಲ. ಸೊ ಅವ್ರದ್ದೆಲ್ಲ ಇದೇ ಅಭಿಮತ. ನೋಡ್ಬೇಕು ಒಟ್ಟು ಕರ್ನಾಟಕದಲ್ಲಿ ಈಗ ಮೈ ಕೊಡುಕೊಂಡು ಚಳಿ ಹೇಗೆ ಸ್ವಲ್ಪ ಜಾಸ್ತಿ ಆಗ್ತಿರುವಾಗ ಇವರಿಗೆ ಕಾವು ಏರ್ತಾ ಇದೆ. ಅದಕ್ಕೆ ರಾಜಕೀಯದ ಕಾವು ಸಿಎಂ ಹಾಟ್ ಸೀಟ್ ಆಗಿ ಇವಾಗ ಕನ್ವರ್ಟ್ ಆಗಿದೆ. ಇದುವರೆಗೂ ಇರ್ಲಿಲ್ಲ, ಈಗ ಶುರುವಾಗಿದೆ. ಹೆಂಗೋ ಆಗ್ಬಹುದು, ಬಿಟ್ಕೊಡ್ಬಹುದು ಅಂತಿದ್ರು, ನಿರೀಕ್ಷೆಲಿದ್ರು. ಇವ್ರು ಯಾವಾಗೇ ಇಲ್ಲ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಅವ್ರು ಹೇಳದ್ಮೇಲೆ ಇವ್ರಿಗೆ ಈಗ ಇಲ್ಲ ಮಾಡು ಇಲ್ಲವೇ ಮಡಿ ಆ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಸೊ ಇವಾಗ ನಾವು ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ಇಷ್ಟು ದಿನ ನಾವು ಕಬ್ಬು ಬೆಳೆಗಾರರ ಹೋರಾಟ, ಸಂಕಟ, ನೋವನ್ನು ನೋಡಿದ್ವಿ. ಈಗ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಅಥವಾ ರೈತರ ಹೋರಾಟ, ಪ್ರತಿಭಟನೆ ನೋಡ್ತಾ ಇದ್ದೀವಿ. ನೀವಾಗಲೇ ಹೇಳಿದ್ರಿ ಮಿನಿಸ್ಟ್ರಿ ಇಲ್ದೇನೆ ಮೆಕ್ಕೆಜೋಳದ ಸಂಬಂಧಿತ ಮೀಟಿಂಗ್ ಮಾಡಿದ್ರು ಅಂತ ಹೇಳಿ. ಸೊ ಈ ರೈತರ ಸ್ಥಿತಿಗತಿ ನೋಡೋರೆ, ಮೆಕ್ಕೆಜೋಳದ ಮೆಕ್ಕೆಜೋಳ ಕರ್ನಾಟಕ ಇವಾಗ ನಂಬರ್ 2 ಪೊಸಿಷನ್ ಅಲ್ಲಿ ಇದೆ. ಬಹಳ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಈಗ ಬೇರೆ ಬೇರೆ ಬೆಳೆ ಬೆಳೀತಿದ್ದವ್ರ ಸಮೇತ ಮೆಕ್ಕೆಜೋಳಕ್ಕೆ ತುಂಬಾ ನೀರು ಬೇಕಿಲ್ಲ, ಗೊಬ್ಬರ ಬೇಕಿಲ್ಲ, ಏನು ಕ್ರಿಮಿನಾಶಕ ಎಲ್ಲ ಏನು ಬೇಕಿಲ್ಲ, ಆರಾಮ್ ಬೆಳ್ಕೊಂಡು ಹೋಗ್ಬಿಡುತ್ತೆ, ಮತ್ತೆ ಬೇಗನೂ ಬರುತ್ತೆ ಅಂತ ಹೇಳ್ಬಿಟ್ಟು ಇವರು ಇವಾಗ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಈಗ ಎಲ್ಲ ರೈತರು ಮೆಕ್ಕೆಜೋಳ ಬೆಳೆಯೋದಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಮತ್ತೆ ಇದನ್ನ ಎಥನಾಲ್ಗೂ ಬಳಸ್ತಾರೆ, ಆಮೇಲೆ ಕೌ ಫೀಡ್ ಆಗಿ ಅಂತ ಹೇಳಿದ್ರೆ ಪಶು ಆಹಾರವಾಗಿನೂ ಬೆಳೆಸ್ತಾರೆ. ಮತ್ತೆ ನಿಮಗಂತೂ ಗೊತ್ತು, ಹೋಟೆಲ್ಗಳಲ್ಲಿ ಫೇವರಿಟ್ ಯಾವುದು ಸ್ಟಾರ್ಟರ್ ಅಂದ್ರೆ ಬೇಬಿ ಕಾರ್ನ್ ಮಂಚೂರಿಯನ್. ಬೇಬಿ ಕಾರ್ನ್ ಇಲ್ಲದೆ ಎಲ್ಲರಿಗೂ ಪ್ರಿಯ. ಅದು ಬೇಕಾದ್ರೆ ಗೋಬಿ ಬಿಡ್ತಾರೆ, ಬೇಬಿ ಕಾರ್ನ್ ನ ಎಲ್ಲರೂ ಇಷ್ಟಪಡ್ತಾರೆ. ಸೊ ಈ ಬೇಬಿ ಕಾರ್ನ್ಗೂ ವಿಪರೀತ ಬೇಡಿಕೆ ಇದೆ. ಆಮೇಲೆ ಏನಿಲ್ಲ ಅಂದ್ರೂ ಅದು ದಂಟಿದಿರುತ್ತಲ್ಲ, ಅದು ಸಮೇತ ಪಶುಗಳಿಗೆ ಆಹಾರವಾಗಿ ಹಂಗೆ ಹಾಕ್ಬಹುದು. ಇವಾಗ ಜೋಳದ ನಾರುಗಳು ಕೂದಲು ಬರುತ್ತೆ, ಅದನ್ನ ಟೀ ಮಾಡ್ಬೇಕು, ಅಂದ್ರೆ ಅದನ್ನ ಕುದಿಸಿ ಕುಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ತಂಬ್ಳಿ ಮಾಡ್ತಾರೆ, ಪಾಯಸ ಕೂಡ ಮಾಡ್ತಾರಂತೆ. ಓಕೆ, ನಮಗೆ ಹಲಸಿನ ಕಾಯ್ದು ಗೊತ್ತಿತ್ತು ಇದೆಲ್ಲ.
ಈಗ ಹೌದು ಅದ್ರಲ್ಲಿ ಸೂಪ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ಗೊತ್ತು. ಹಾಗಾಗಿ ಇದು ಬಹುಬಳಕೆ ಆಗ್ತಾ ಇದೆ, ಬಹು ರೀತಿಯಲ್ಲಿ ಬಳಕೆ ಆಗ್ತಿದೆ. ಹಾಗಾಗಿ ಇದ್ರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ಏನ್ ಮಾಡ್ತಿದೆ, ಕೇಂದ್ರ ಸರ್ಕಾರ ಆಮದು ಮಾಡ್ಕೋತಾ ಇದೆ ಆ 8 ಲಕ್ಷ ಟನ್ ಏನೋ, ಅದನ್ನ ದಯವಿಟ್ಟು ನಿಲ್ಲಿಸ್ಬಿಟ್ಟು ನಮ್ಮಿಂದ ಖರೀದಿ ಮಾಡೋದನ್ನ ಜಾಸ್ತಿ ಮಾಡಿ ನೀವು, ಅದಕ್ಕೆ ಬೆಂಬಲ ಬೆಲೆ ಕೊಡಿ. ಇವಾಗ 3,300 ಏನೋ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅಷ್ಟು ಬೆಲೆ ಬರುತ್ತೆ ಅಂತ ಹೇಳ್ಕೊಂಡು ಎಲ್ಲ ಒಂದು ಯಥೇಚ್ಛವಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಬೆಳೆ ಬರೋದಕ್ಕೆ ಏನು ಕಾರಣ ಆಯ್ತು ಗೊತ್ತಾ? ಯಾಕೆ ಇದು ಸಂಕಷ್ಟ ಯಾಕೆ ಅಂತ ಹೇಳಿದ್ರೆ, ಭಾರಿ ಮಳೆ ಬಂತಲ್ಲ, ಅದರಲ್ಲಿ ಬೆಳೆ ಹಾನಿ ಆಗಿರೋದ್ರಲ್ಲಿ ಮೆಕ್ಕೆಜೋಳನೂ ಹೌದು. ಮೆಕ್ಕೆಜೋಳ ಬೆಳೆದಿರೋ ರೈತರು ಅತಿ ದೊಡ್ಡ ಒಂಥರ ಹೆಚ್ಚಿನ ಸಂತ್ರಸ್ತರು. ಹಾಗಾಗಿರೋದ್ರಿಂದ ಇವರು ಇವಾಗ ಏನ್ ಮಾಡ್ಬೇಕು, ಅಳುದುಳಿದಿರೋದನ್ನಾದ್ರೂ ನೀವು ಬೇಗ ಖರೀದಿ ಮಾಡಿ ನಮ್ಮಿಂದ. ಅದು ಮಾಡದೇ ಇದ್ರೆ, ನೀವು ಬೆಂಬಲ ಬೆಲೆ ಘೋಷಿಸದೇ ಇದ್ರೆ ನಾವೆಲ್ಲಿ ಹೋಗ್ಬೇಕು ಅನ್ನೋದು ಅವರ ಒಂದು ಅಳಲು. ನಿಜವಾಗ್ಲೂ ರೈತರ ಒಂದು ಪಾಡು ಅವ್ರದ್ದು ಅರಣ್ಯ ರೋದನ ಅದು ಬಹಳ ಬೇಜಾರಂತ ಅನ್ಸುತ್ತೆ. ನಮ್ಮ ರಾಜ್ಯದಲ್ಲಿ ಒಂದ್ ಕಡೆ ಈ ಕಡೆ ಎಲ್ಲ ರಾಜಕಾರಣಿಗಳಿಗೂ ರಾಜಕೀಯದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅಂತ ಟೈಮಲ್ಲಿ ಪಾಪ ಇವ್ರನ್ನ ಯಾರು ಕೇಳೋರಿಲ್ಲ, ಕೇಳೋರೇ ಇಲ್ಲ, ಮಧ್ಯವರ್ತಿಗಳ ವಿಕೋಪಗಳು. ಅದಕ್ಕೆ ಎಥೆನಾಲ್ ಪ್ರಮಾಣಕ್ಕೇನು ನಮ್ಗೆ ಜಾಸ್ತಿ ಕೊಡಿ ನೀವು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಇವತ್ತಿನ ಇದರಲ್ಲಿ ಅವೆಲ್ಲಾನು ಡಿಸೈಡ್ ಆಗಿದೆ. ಸೊ ಒಂದಷ್ಟು ಏನು ಮುಖ್ಯಮಂತ್ರಿಗಳು ರೈತರ ಒಂದು ಮನವಿಯನ್ನ ಆಲಿಸಿ ಅವ್ರಿಗೆ ಹೇಳಿದ್ದಾರೆ, ಇಲ್ಲ ನಾವು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ನಿಮ್ಮ ಎಲ್ಲ ಬೇಡಿಕೆಗಳಿಗೆ, ನಾವು ಖಂಡಿತ ಕೇಂದ್ರದ ಮೇಲೆ ಒತ್ತಡ ತಂದು ನಿಮ್ಮ ಒಂದು ಪರಿಸ್ಥಿತಿಗೆ ಒಂದು ಪರಿಹಾರ ಹುಡುಕೋದಕ್ಕೆ, ಒಂದು ಸುಧಾರಣೆ ಆಗೋದಕ್ಕೆ ನಿಟ್ಟಿನಲ್ಲಿ ನಾವು ಖಂಡಿತ ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇವತ್ತಿನ. ಸೊ ನಾವು ಇವಾಗ ಮುಂದಿನ ವಿಚಾರಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ, ನೀವು ಪ್ರತಿದಿನ ಜಾಕೆಟು ಅಥವಾ ಸ್ವೆಟರ್ ಹಾಕೊಂಡ್ ಬರ್ತಾ ಇದ್ದೀರಾ. ಅಂದ್ರೆ ರಾಜ್ಯದಲ್ಲಿ ಚಳಿ ಹಾವಳಿ ಜೋರಾಗಿದೆ ಅಂತ ಹೇಳಿ. ಮೊದಲೇ ಇಲ್ಲಿ ಎ ಸಿ ಮತ್ತೆ ನಿಮಗೆ ಗೊತ್ತು ಚಳಿ ವಿಪರೀತ ಆಗಿದೆ. ಕಳೆದ ಒಂದು ವಾರದಿಂದ ಯಾವ ರೀತಿ ವೆದರ್ ಇದೆ ಅಂತ ಹೇಳಿದ್ರೆ, ಮಧ್ಯಾಹ್ನ ಆದ್ರೆ ಸಾಕು ಏನ್ ಫುಲ್ ಮೋಡ ಕವಿದ ವಾತಾವರಣ, ಅತ್ಲಾಗ್ ಮಳೆನು ಆಕ್ಚುಲಿ ಮಳೆ ಬರುತ್ತೆ ಅಂತ IMD ಇವ್ರು ಹೇಳಿದ್ದಾರೆ, ಅಫಿಷಿಯಲ್ ಹೇಳಿದ್ದಾರೆ, ಹವಾಮಾನ ಇಲಾಖೆ ಅವ್ರು ಹೇಳಿದ್ದಾರೆ ಬರುತ್ತೆ ತುಂತುರು ಮಳೆ. ಬಟ್ ಬೆಂಗಳೂರಿಗೆ ಹೇಳಿಲ್ಲ ಅವರು, ಮೈಸೂರು, ಕೊಡಗು, ಹಾಸನ ಇಂಥ ಕಡೆ ಬರುತ್ತೆ ಅಂತ ಹೇಳಿ, ಒಳನಾಡಿನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಏನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಇವಾಗ 15ರಿಂದ 16 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಬೆಳಿಗ್ಗೆ. ಅದಕ್ಕೆ ನಮ್ಗೆ ಅಷ್ಟು ಇಬ್ಬನಿ ಯಾಕೆ ಅಷ್ಟು ದಟ್ಟವಾಗಿರುತ್ತೆ. ಸಾಮಾನ್ಯ ಸಂಕ್ರಾಂತಿಗೆ ಮೊದಲು ಇಬ್ಬನಿ ತುಂಬಾ ದಟ್ಟವಾಗಿರುತ್ತೆ. ನವೆಂಬರಲ್ಲೆಲ್ಲ ಏನೂ ಇರಲ್ಲ. ಆಕ್ಚುಲಿ ನವೆಂಬರಲ್ಲಿ ನಮಗೆ ಈಶಾನ್ಯ ಮುಂಗಾರು, ನಾರ್ತ್ ಈಸ್ಟ್ ಏನು ರೈನ್ಫಾಲ್ ನಾವೇನು ರಿಸೀವ್ ಮಾಡ್ತೀವಾಗಲ, ಅದೇ ಹಿಂಗಾರು ಅಂತ ಹೇಳ್ತೀವಲ್ಲ ನಾವು, ಅದು ಇರಬೇಕಿತ್ತು. ಈ ಸರಿ ಅದು ಇಲ್ಲ. ಹಾಗಾಗಿ ನೋಡಿ, ಇದರಲ್ಲಿ ಮೋಡನೇ ಇಲ್ಲ ಆಕಾಶದಲ್ಲಿ, ಮೋಡ ಕವಿದ ವಾತಾವರಣವೇ ಇಲ್ಲ. ನಾವ್ ಯಾವಾಗ್ಲೂ ಹೇಳ್ಕೊತಾ ಇರ್ತೀವಿ ಮೋಡ ಕವಿದ ವಾತಾವರಣ, ಯಾವ ವಾತಾವರಣನೂ ಇಲ್ಲ, ಎಲ್ಲ ಕ್ಲಿಯರ್ ಸ್ಕೈ ಇದೆ. ಹಾಗಾಗಿ ಗಾಳಿಯಲ್ಲಿ ತೇವಾಂಶ ಇಲ್ಲ, ಡ್ರೈ ಸ್ಪೆಲ್ ಈಗಲೇ ಶುರುವಾಗ್ಬಿಟ್ಟಿದೆ. ಆ ರಾತ್ರಿಲಿ ಸಿಕ್ಕಾಪಟ್ಟೆ ಚಳಿ, ಸಂಜೆ ಆಗ್ತಿದ್ದಂಗೆ ಶುರುವಾಗ್ಬಿಡುತ್ತೆ ಚಳಿ. ಈಗಂತೂ ಮಧ್ಯಾಹ್ನ ಮಧ್ಯಾಹ್ನ ಇಲ್ವೇ ಇಲ್ಲ, ಚಳಿ ಮಧ್ಯಾಹ್ನ ಶುರುವಾಗಿದೆ. ಚುಮು ಚಳಿ ರಾತ್ರಿ ಬೆಳಗ್ಗೆ ಇರ್ತಿತ್ತು, ನಸುಕ್ನಲ್ಲಿ ಇರ್ತಾ ಇದ್ದಿದ್ದು. ಇವಾಗ ಮಧ್ಯಾಹ್ನ ಅಂತಿಲ್ಲ, ಹಗಲು ಎಲ್ಲಾ ಟೈಮ್ನಲ್ಲೂ ಇವಾಗ ಚಳಿ ಅನ್ನೋ ತರ. ಊಟಿ ಎಲ್ಲ ಬೆಂಗಳೂರು ಆದಂಗೆ ಆಗ್ಬಿಟ್ಟಿದೆ, ಅಂದ್ರೆ ಬೆಂಗಳೂರು ಊಟಿ ಆದಂಗೆ ಆಗಿದೆ ಈಗ. ಆ ತರಹ ಆಗಿದೆ. ಈಗ 15ರಿಂದ 16 ಡಿಗ್ರಿ ಅಂದ್ರೆ 1ರಿಂದ 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಡ್ರಾಪ್ ಆಗಿದೆ ನಮ್ಮ ಇದರಲ್ಲಿ. ಎಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಹೇಳೋದು, 15ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ಇದರಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಬಟ್ ಬೆಂಗಳೂರಲ್ಲಿ 18ವರೆ ಅಷ್ಟಿರ್ತಿತ್ತು, 17.5 18.5 ಅದು ಅಲ್ಲಿಗೆ ಬಂದು ನಿಂತಿದೆ. 19.5ರಿಂದ 18.5ಕ್ಕೆ ಹಂಗಿರ್ತಿದ್ದು 17.5ಕ್ಕೆ ಇಳಿದಿದೆ ಈಗ. ಸೊ ಈ ಕಾರಣದಿಂದ ಅದೇ ತೇವಾಂಶ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಡ್ರೈ ಸ್ಪೆಲ್ ಜಾಸ್ತಿ ಆಗಿ ಹಗಲಲ್ಲಿ ಇನ್ನ ಒಂದು ವಾರ ಸ್ವಲ್ಪ ಹೀಗೆ ಇರುತ್ತೆ. ಹಾಗಾಗಿ ಈ ಸರಿ ಚಳಿಗಾಲ ಪ್ರೀಪೋನ್ ಆಗಿದೆ.
ಮೊದಲೇ ಶುರುವಾಗಿದೆ. ಸಾಮಾನ್ಯ ತುಂಬ ಚಳಿ ಅಂತ ಕಾಣಿಸ್ಕೊಳ್ಳೋದು ಡಿಸೆಂಬರ್ ಕೊನೆ ವಾರದಿಂದ ಶುರುವಾಗುತ್ತೆ ನಮಗೆ. ಕೈಕಾಲು ಒಡೆಯೋದು, ಚರ್ಮ ಒಡೆಯೋದು ಇವೆಲ್ಲನೂ ಅವಾಗ ಶುರುವಾಗ್ತಿತ್ತು. ಈ ಸರಿ ನವೆಂಬರ್ನಲ್ಲೇ ಕಾಣಿಸ್ಕೊಂಡು ಬಿಟ್ಟಿದೆ. ಅದು ನವೆಂಬರ್ ಇನ್ನು ಮಧ್ಯದ ನವೆಂಬರ್ಗಿಂತನೂ ಮುಂಚೆನೆ ಕಾಣಿಸ್ಕೊಂಡಿದೆ. ಇದು ಒಂದು ಈ ಸರಿಯ ಹವಾಮಾನದ ವಿಶೇಷ. ಸೊ ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಬಾಂಗ್ಲಾದೇಶದ ರಕ್ಷಣಾ ಸಲಹೆಗಾರರು ಭಾರತಕ್ಕೆ ಭೇಟಿಯನ್ನು ಕೊಡ್ತಾರೆ. ಖಲೀಲುರ್ ರೆಹಮಾನ್ ಇವರು ಅಜಿತ್ ದೋವಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋದು, ಇಡೀ ದೇಶ ಏನು ವಿಶ್ವಕ್ಕೆ ಗೊತ್ತು ಹಿಡನ್ ಅಜೆಂಡಾ ಏನು ಅಂತ. ಇವಾಗ ಶೇಖ್ ಹಸೀನಾ ಅವರನ್ನ ನಮಗೆ ಕಳಿಸ್ಕೊಡಿ, ಹ್ಯಾಂಡ್ ಓವರ್ ಮಾಡಿ, ಹಸ್ತಾಂತರ ಮಾಡಿ ಅಂತ ಹೇಳಿ ಒಂದು ದಿನದ ಹಿಂದೆ, ಅಂದರೆ ಇವ್ರು ಬಂದಿರೋದು ಗುರುವಾರ ಆದರೆ ಬುಧವಾರ ಅವ್ರಿಗೆ ಮರಣದಂಡನೆ ಅನೌನ್ಸ್ ಆಯಿತು. ಟ್ರಿಬ್ಯುನಲ್, ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಅಂತ ಏನು ಬಾಂಗ್ಲಾದೇಶಲ್ಲಿ ಹೇಳ್ಕೊಂಡಿದ್ದಾರೆ, ಅದನ್ನು ಯಾರು ಸ್ಥಾಪಿಸಿರೋದು? ಮತ್ತೆ ಇವರೇ, ಈ ಮೊಹಮ್ಮದ್ ಯೂನಿಸ್ ಇವರ ಒಂದು ನೇತೃತ್ವದ ಮಧ್ಯಂತರ ಸರ್ಕಾರವೇ ಅದನ್ನು ಸ್ಥಾಪಿಸಿರೋದು. ಅವರು ವಿಚಾರಣೆನೇ ನಡೆಸಿದೆ ಇವರನ್ನ, ಯಾರನ್ನ ಶೇಖ್ ಹಸೀನಾ ಅವರನ್ನ ಕರೆದು ವಿಚಾರಣೆ ನಡೆಸಿದೆ. ಅವ್ರು ಬರಲಿಲ್ಲ, ಅವ್ರ ಗೈರು ಹಾಜರಿನಲ್ಲಿ ನಾವು ಅವ್ರಿಗೆ ಅವರು ಏನೋ ಮಾನವೀಯತೆಯ ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಸ್ಟ್ರೈಕ್ ಏನಿತ್ತು ಅದನ್ನು ಹತ್ತಿಕ್ಕೋದಕ್ಕೆ ತುಂಬ ಅಮಾನವೀಯವಾದ ಒಂದು ಕ್ರಮಗಳನ್ನು ಜರುಗಿಸುವಲ್ಲಿ ಏನು ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಏನು ಕ್ರಮ ಜರುಗಿಸಿತ್ತು ಅದು ಬಹಳ ತಪ್ಪು. ಹಾಗಾಗಿ ಇವ್ರಿಗೆ ಮರಣದಂಡನೆ ಕೊಡಬೇಕು ಅಂತ. ಅದಲ್ಲದೆ ಇನ್ನೂ ಒಂದು ಪ್ರಕರಣದಲ್ಲಿ ಇವ್ರ ಮೇಲೆ ಸಾಯುವವರೆಗೂ ಆಜೀವ ಪರ್ಯಂತ ಜೈಲು, ಕಾರಾಗೃಹವಾಸ ಅಂತ ಹೇಳಿ ಅದು ಒಂದು ಕೊಟ್ಟಿದ್ದಾರೆ. ಕೇವಲ ಶೇಖ್ ಹಸೀನಾ ಒಬ್ಬರೇ ಅಲ್ಲ, ಅವರ ಗೃಹ ಸಚಿವರಾಗಿದ್ದಂಥ ಕಮಾಲ್ ಅಂತ ಹೇಳ್ಬಿಟ್ಟು ಅವರಿಗೆ, ಆಮೇಲೆ ಆ ಟೈಮ್ನಲ್ಲಿ IGP ಆಗಿದ್ದಂತಹ ಮಮೂನ್ ಅವ್ರಿಗೆ, ಇವ್ರ 3 ಜನಕ್ಕೂ ಏನು ಮರಣದಂಡನೆ ಮತ್ತು ಇದು ಆಜೀವ ಪರ್ಯಂತ ಕಾರಾಗೃಹ ಶಿಕ್ಷೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ನಾವು ಇವ್ರನ್ನ ಬಂದಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಥವಾ ಅವರನ್ನು ಕಳಿಸ್ಕೊಡೋದು ಇವೆಲ್ಲನೂ ನಮಗೆ ಇದೆ, ಅವಕಾಶ ಇದೆ. ಸೊ ಅದ್ರ ಪ್ರಕಾರ ನಮಗೆ ನೀವು ಕೊಡಿ. ಭಾರತ ಬಹಳ ನೀವು ಸೆನ್ಸಿಬಲ್ ರಾಷ್ಟ್ರ, ನ್ಯಾಯಪರ ಅಂತೆಲ್ಲ ಹೇಳ್ತಿರಲ್ಲ, ಇಲ್ಲಿ ನೋಡಿ ನ್ಯಾಯಾಲಯವೇ ಈ ಒಂದು ಆದೇಶ ಕೊಟ್ಟಿದೆ, ಸೊ ನೀವು ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಇವರು ಅದು ಏತನ್ಮಧ್ಯೆ ಶೇಖ್ ಹಸೀನಾ ಏನು ಹೇಳಿದ್ದಾರೆ ಅಂದರೆ, ಇದು ಪ್ರಜಾಸತ್ತಾತ್ಮಕವಾದ ಸರ್ಕಾರ ಅಲ್ಲ, ಅಂದರೆ ಪ್ರಜೆಗಳಿಂದ ಆರಿಸಲ್ಪಟ್ಟ ಸರ್ಕಾರ ಅಲ್ಲ, ಮಧ್ಯಂತರ ಸರ್ಕಾರ ಇದು. ಇಂತಹ ಒಂದು ಸರ್ಕಾರ ಸ್ಥಾಪಿಸಿರುವಂತಹ ನ್ಯಾಯಾಲಯಕ್ಕೆ ಯಾವ ಇದಿರುತ್ತೆ, ಅವರಿಗೆ ರೈಟ್ಸ್ ಇರುತ್ತೆ, ಅವರಿಗೆ ಒಂದು ನ್ಯಾಯಯುತವಾದ ಹಕ್ಕೇ ಇಲ್ಲ. ಈ ಥರದ್ದೆಲ್ಲ ಟ್ರಯಲ್ ನಡೆಸೋಕ್ಕಾಗಲಿ ಆದೇಶ ಕೊಡೋದಕ್ಕಾಗಲಿ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ಇವರು ಅದನ್ನು ತಳ್ಳಿ ಹಾಕಿದ್ದಾರೆ. ಯಾರು? ಶೇಖ್ ಹಸೀನಾ ಅವರು. ಭಾರತ ಸದ್ಯಕ್ಕೆ ಇವಾಗ ಇವರು ಮೇಲ್ಗಡೆ ಮಾತ್ರ ಮೇಲ್ನೋಟಕ್ಕೆ ಎಲ್ಲ ಸುದ್ದಿಗಾರರಿಗೆಲ್ಲ ಹೇಳಿರೋದೇನೆಂದರೆ, ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸೋ ಸಲುವಾಗಿ ಬಂದಿದ್ವಿ ನಾವು, ಗಡಿ ಸಮಸ್ಯೆ ಸೇರಿದಂಗೆ ದ್ವಿಪಕ್ಷೀಯ ಮಾತುಕತೆ ನಡೆಸೋದಕ್ಕೋಸ್ಕರ ಬಂದಿದ್ವಿ. ಇದು ಮುಗಿಯುತ್ತೆ, ಇದು ಮುಂದೆ ನಾವು ಅಜಿತ್ ದೋವಲ್ ಸಾಹೇಬ್ರನ್ನ ಢಾಕಾಗೆ ಆಹ್ವಾನಿಸಿದ್ದೀನಿ, ಅವರು ಬರ್ತಾರೆ, ಮಾತುಕತೆ ಮುಂದುವರಿಸ್ತೀವಿ ಅಂತ ಹೇಳಿ. ಒಳಗಡೆ ಏನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದು ಒಳಗಿನ ಮರ್ಮ. ಇವರು ಸನ್ಮಾನ್ಯ ಖಲೀಲುರ್ ರೆಹಮಾನ್ ಅವರು ಭಾರತಕ್ಕೆ ಭೇಟಿ ನೀಡ್ತಾರೆ ಹಿನ್ನೆಲೆ ಇದು. ಓಕೆ, ಸೊ ಇವಾಗ ಇನ್ನೊಂದು ವಿಚಾರವನ್ನು ನಾವು ನೋಡೋದಾದ್ರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಅದು ಮೇಜರ್ ಡೆವಲಪ್ಮೆಂಟ್. ಹೌದು. ಸೊ ರಷ್ಯಾದ ಒಪ್ಪಂದಗಳಿಗೆ ನೀವು ಸಹಿ ಹಾಕಲೇಬೇಕು ಅಂತೇಳಿ ಉಕ್ರೇನ್ ಅಧ್ಯಕ್ಷರಿಗೆ ಸನ್ಮಾನ್ಯ ಟ್ರಂಪ್ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಅಂದರೆ ಒಂಥರ ಆರ್ಡರ್ ರೀತಿ ಏನಾಗಿದೆ ಈಗ, ಅದು ನಿರ್ಣಾಯಕ ಘಟ್ಟ ತಲುಪಿದೆ. ಯಾವುದು? ರಷ್ಯಾ ಉಕ್ರೇನ್ ಯುದ್ಧ 4 ವರ್ಷಗಳಿಂದ ಸತತ ಎಡೆ ಬಿಡದೆ ನಡ್ಕೊಂಡು ಬಂದಿದೆ. ಅದು ಎಷ್ಟು ರಕ್ತಪಾತ, ಎಷ್ಟು ಹಿಂಸೆ, ಎಷ್ಟು ಸಾವು ನೋವು ಎಲ್ಲ, ಆಮೇಲೆ ಎಷ್ಟು ನಷ್ಟ, ಅಪಾರವಾದ ನಷ್ಟ, ಆಮೇಲೆ ತೈಲಭಾವಿ ಎಲ್ಲ ಹೋಗಿದೆ ಅವರದ್ದು. ಇಡೀ ಯುಕ್ರೇನ್ ಒಂಥರ ಏನು ನೆಲಕಚ್ಚಿ ಹೋಗ್ಬಿಟ್ಟಿದೆ. ಹಿಂಗಾಗಿರುವಾಗ ಇಂಥ ಸಂದರ್ಭದಲ್ಲಿ ಏನಾಗಿದೆ, ರಷ್ಯಾ ಸೇನೆ ಈಗ ಆಲ್ಮೋಸ್ಟ್ ಒಳಗಡೆ
ನುಗ್ಗಿಬಿಟ್ಟಿದೆ. ಹಾಗಿರುವಾಗ ಇವರೇನೇ ಹೇಳ್ಕೊಂಡ್ರು ಅಲ್ಲೇನು ನಡೆಯಲ್ಲ. ಆಮೇಲೆ ರಷ್ಯಾ ಇದು ಮತ್ತು ಅಮೆರಿಕ ಒಳಗೊಳಗೆ ಅವ್ರ ಮೇಲ್ಗಡೆ ನೋಟಕ್ಕೆ ಏನೇ ವಿರೋಧಿಗಳು ಅಂತ ಹೇಳಿದ್ರು, ಟ್ರಂಪ್ ಅಧಿಕಾರದಲ್ಲಿರೋ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಪುಟಿನ್ ಇಬ್ರು ಖಾಸ ದೋಸ್ತುಗಳಾಗಿರೋದ್ರಿಂದ ಒಳಗಡೆ, ಯಾಕಂದ್ರೆ ಅವ್ರದ್ದೆಲ್ಲ ವ್ಯವಹಾರಗಳು ತುಂಬಾ ಇದೆ, ವಾಣಿಜ್ಯ ಒಪ್ಪಂದಗಳು, ಕೈಗಾರಿಕಾ ಇದು ಎಲ್ಲ ತುಂಬಾ ಇದೆ. ಟ್ರಂಪ್ದು ಪರ್ಸನಲ್ ಇದು ತುಂಬಾ ಇದೆ ಅಜೆಂಡಾ. ಹಾಗಾಗಿ ಹಿಡನ್ ಅಜೆಂಡಾ, ಪರ್ಸನಲ್ ಅಜೆಂಡಾ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿದು ಅವರ ಕೌಟುಂಬಿಕ ವ್ಯವಹಾರಗಳಿದೆಲ್ಲ, ಕೈಗಾರಿಕಾ ವ್ಯವಹಾರಗಳು ಇವೆಲ್ಲ, ಆರ್ಥಿಕ ಇದೆಲ್ಲ. ಸೊ ಅವೆಲ್ಲ ಅವ್ರ ಚಟುವಟಿಕೆ ಅವೆಲ್ಲ ಪಾಕಿಸ್ತಾನ, ಅದಕ್ಕೆ ಮತ್ತೆ ಅವರು ಮುಲ್ಲಾ ಮುನೀರ್ನ ಅವ್ರ ಇದ್ ಮಾಡಿರೋದು ಅದೇ ರೀಸನ್ಗೆನೆ. ಸೊ ಈ ಎಲ್ಲ ಕಾರಣದಿಂದ ಅವರು ಈಗ ಒಂದು ಅಲ್ಟಿಮೇಟಮ್ ಅಂತ ಹೇಳಿದ್ರೆ ಅಂತಿಮ ಆದೇಶ ಕೊಟ್ಟಿದ್ದಾರೆ ಇವ್ರಿಗೆ, ಎಚ್ಚರಿಕೆ. ಏನು ಅಂತ ಹೇಳಿದ್ರೆ ನವೆಂಬರ್ 27ಕ್ಕೆ ನೀವು ಬಂದು ಸಹಿ ಹಾಕಬೇಕು. 28 ಅಂಶದ ಒಂದು ಇದು ಏನು ಮಾಡಿದ್ದೀವಿ, ಏನು ಒಪ್ಪಂದ ಆಗಿತ್ತು ಹಿಂದೆ, ಅದಕ್ಕೆ ನೀವು ಒಪ್ಕೊಳ್ಳೇಬೇಕು. ಅದ್ರ ಪ್ರಕಾರ ರಷ್ಯಾದ ಬೇಡಿಕೆ ಏನಿದೆ, ನೀವು ನ್ಯಾಟೋ ಸೇರಬಾರ್ದು. ಆಮೇಲೆ ಕ್ರಿಮಿಯಾ ಸೇರಿದಂಗೆ ಒಂದಷ್ಟು ಅಲ್ಲಿ ಸ್ಥಳಗಳೇನಿವೆ ಅವೆಲ್ಲಾನು ರಷ್ಯಾ ಏನು ಹೇಳ್ತಾರೆ ಅದ್ರ ಪ್ರಕಾರನೇ ಆಗಬೇಕು. ಅಂದರೆ ನಿಮ್ಮ ಹಿಡಿತ ಅದ್ರ ಮೇಲೆ ಇರಕೂಡ್ದು, ಎಲ್ಲ ರಷ್ಯಾಗೆ ಬಿಟ್ಕೊಡ್ಬೇಕು. ಈ ತರಹದ ಒಂದಷ್ಟು ಏನು 28 ಕರಾರುಗಳಿವೆ. ಸೊ ಅದಕ್ಕೆಲ್ಲ ಸಹಿ ಹಾಕಬೇಕು ಅಂತ ಆಯಿತು. ಆದರೂ ನಾವು ಒಂದ್ಸರಿ ಮಾತುಕತೆ ಮಾಡೋಣ ಅಂತ ಜೆಲೆನ್ಸ್ಕಿ ಕೇಳ್ಕೊಂಡಿದ್ದಾರೆ. ನೋ ವೇ, ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಟ್ರಂಪ್. ಸೊ ಇದು ಈ ಸದ್ಯಕ್ಕೆ ಏನು ರಷ್ಯಾ ಉಕ್ರೇನ್ ಕದನ ಮತ್ತು ಅಮೆರಿಕದ ಮಧ್ಯಸ್ಥಿಕೆ. ಏನು ತಮಾಷೆ ಅಂತ ಹೇಳಿದ್ರೆ, ಅಮೆರಿಕ ಎಲ್ಲೆಲ್ಲಿ ಮಧ್ಯಸ್ಥಿಕೆ ಮಾಡುತ್ತೆ ಅಲ್ಲಿ ಹಿಂಗೆ ಒಪ್ಪಂದ ಹಾಕ್ಬಿಡ್ತಾರ. ಶಾಂತಿ ಒಪ್ಪಂದ ಆಯಿತು, ಟ್ರಂಪ್ ಮಧ್ಯಸ್ಥಿಕೆಲೆ ಅಂತೆಲ್ಲ ಹೇಳ್ತಾರ. ಅವ್ರ ಈ ಕಡೆಯಿಂದ ಅಮೆರಿಕ ತಲುಪಂಗಿರಲ್ಲ. ಅಷ್ಟರಲ್ಲಾಗಲೇ ಮತ್ತೆ 2 ಕಡೆ ರಾಕೆಟ್ ದಾಳಿ, ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ನಡೆದಿರುತ್ತೆ. ಕಾಂಬೋಡಿಯಾ ಥೈಲ್ಯಾಂಡೇ ಸಾಕು ಇದಕ್ಕೆ ದೊಡ್ಡ ಉದಾಹರಣೆ ಇತ್ತೀಚೆಗೆ ಆಗಿದ್ದು. ಲೇಟೆಸ್ಟ್ ಅವ್ರದ್ದು ನಡೆದಿದ್ದು ಈ ಒಂದು ಯುದ್ಧ ನಿಲ್ಸಕ್ಕೆ ಅಂತ ಒಂದು ಆಸಿಯಾನ್ ದೇಶಗಳ ನಡುವೆ, ಆಸಿಯಾನ್ ದೇಶಗಳು ಅಂತ ಹೇಳಿದ್ರೆ ಕಾಂಬೋಡಿಯಾ ಆ್ಯಂಡ್ ಥೈಲ್ಯಾಂಡ್ ಇವರಿಬ್ಬರ ನಡುವೆ ಒಂದು ಶಾಂತಿ ಒಪ್ಪಂದ ಮಾಡಿದ್ರು, ಮಲೇಷಿಯಾ ಮಧ್ಯಸ್ಥಿಕೆ ಅಂತ ಹೇಳ್ಬಿಟ್ಟು. ಈ ಟ್ರಂಪ್ ಅಲ್ಲಿಂದ ಈ ಕಡೆ ಇನ್ನು ಅಮೆರಿಕ ತಲುಪಕ್ಕೆ ಮುಂಚೆನೆ ಅಲ್ಲಿ ಮತ್ತೆ ಶುರುವಾಯ್ತು. ಆ ಥರ ಹಿಂಗೆ ನಡೀತಾ ಇದೆ ಎಲ್ಲ ಕಡೆ. ಇದ್ರ ಜೊತೆಗೆ ಹಮಾಸ್ ಮತ್ತು ಇಸ್ರೇಲ್ದು ಕೂಡ, ಹಮಾಸ್ ಇಸ್ರೇಲ್ದು ಏನ್ ನಡೀತಿದೆ ಅಂದ್ರೆ 1 ತಿಂಗಳಾಯ್ತು. ಇವ್ರು ಕೇವಲ 25 ಏನು ಒತ್ತೆಯಾಳುಗಳ ದೇಹವನ್ನ ಕೊಟ್ಟಿದ್ದಾರೆ. ಇನ್ ಮಿಕ್ಕಿದ್ದನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ, ಒಂದು ಟನ್ನಲ್ ಗಾಜಾದಲ್ಲಿ ಏನಾಗಿದೆ, ಅದು IDF ಅಂತ ಹೇಳಿದ್ರೆ ಇಸ್ರೇಲಿನ ಸೇನೆ ಇದೆಯಲ್ಲ ಅದರ ನಿಯಂತ್ರಣದಲ್ಲಿದೆ. ಅದ್ರ ಒಳಗೆ 150ರಿಂದ 200 ಹಮಾಸ್ ಉಗ್ರರು ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇವಾಗ ತುರ್ಕಿಯ ಅಧ್ಯಕ್ಷ ಇದಾರಲ್ಲ ಎರ್ಡೋಗನ್, ಅವ್ರೇನು ಹೇಳ್ತಾರೆ, ನೀವು ಮಧ್ಯಪ್ರವೇಶ ಮಾಡಬೇಕು, ಅಮೆರಿಕ ಈಗ ಮಧ್ಯಪ್ರವೇಶ ಮಾಡಿ ಹಮಾಸ್ ಉಗ್ರರನ್ನ ಹೊರಗಡೆ ಕಳಿಸ್ಕೊಡ್ಬೇಕು, ಇಲ್ಲ ಅಂತಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರೇನು ಹೇಳ್ತಾರೆ, ನೀವು ಫಸ್ಟು ಒಪ್ಕೊಂಡಿರೋದನ್ನೆಲ್ಲ ಸರಿಯಾಗಿ ಮಾಡಿ. ಒಪ್ಪಂದದಲ್ಲಿ ನಾವೇನು ಹೇಳಿದ್ದೀವಿ, ಡಿಸಾರ್ಮಮೆಂಟ್ ಅಂದರೆ ನಿಶಸ್ತ್ರೀಕರಣ ಹಮಾಸ್ದು ಆಗಬೇಕು ಅಂತ. ನೀವು ಶಸ್ತ್ರತ್ಯಾಗ ಮಾಡಿ, ನೀವು ಶಸ್ತ್ರತ್ಯಾಗನೇ ಮಾಡಿದೆ ನೀವೇನು ನಮಗೆ ಷರತ್ತು ಹಾಕೋದು ಅಂತ ಟ್ರಂಪ್ ನೋವೇ ಚಾನ್ಸೇ ಇಲ್ಲ ಅಂತ ಇಲ್ಲೂ ಹೇಳಿದ್ದಾರೆ. ಹಂಗಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಸೌದಿ ಪ್ರಿನ್ಸ್ ಅವರು ಇದಕ್ಕೆ ಅಮೆರಿಕಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅದು ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಸೌದಿ ಪ್ರಿನ್ಸ್ ಮುಂಚೆ ಇನ್ನೊಂದೇನಂತ ಹೇಳಿದ್ರೆ, ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಅಂದ್ರೆ ಹೆಜ್ಬೊಲ್ಲಾ ಉಗ್ರರ ನೆಲೆ ಏನಿದೆ ಅಲ್ಲೂ ಮತ್ತೆ ದಾಳಿ ಮಾಡಿದೆ. ಒಟ್ಟು ಇಸ್ರೇಲ್ ಏನ್ ನಡೆಸ್ತಾ ಇದೆ. ಈಗ ಸೌದಿಗೆ ಬರೋಣ. ಸೌದಿ ಪ್ರಿನ್ಸ್ ಹೋಗಿರೋದೇನಂದ್ರೆ, ಅವ್ರೀಗ ಒಂದು ಒಪ್ಪಂದ ಮಾಡ್ಕೊಂಡ್ರು. ಯಾವುದಂದ್ರೆ $1 ಟ್ರಿಲಿಯನ್ ಇನ್ವೆಸ್ಟ್ ನಾವು ಮಾಡ್ತೀವಿ, ಅಂದ್ರೆ 300 ಕೋಟಿ ಡಾಲರ್ ಇನ್ವೆಸ್ಟ್ಮೆಂಟ್ನ ನಾವು ಕೊಡ್ತೀವಿ ಅಮೆರಿಕಾಗೆ. ನಾವು ಅಮೆರಿಕದ ಆರ್ಥಿಕ ಒಂದು ಇದನ್ನ ಸುಸ್ಥಿರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಕೂಡ ಏನು ಹೆಗಲು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನ ಒಂದೇನಂದ್ರೆ, ಅಮೆರಿಕದಿಂದ ಅತ್ಯಾಧುನಿಕ ಫೈಟರ್ ಜೆಟ್ಗಳ ಜೊತೆಗೆ ನ್ಯೂಕ್ಲಿಯರ್ ವೆಪನ್ಸ್ನ ಖರೀದಿಗೆ ಸೌದಿ ಈಗ ಮುಂದಾಗಿದೆ. ಇಲ್ಲಿವರೆಗೆ ಹಾಟ್ ಫೇವ್ರಿಟ್ ಇವ್ರದ್ದು ಯಾರಿದ್ದು ಮಿಡ್ಲ್ ಈಸ್ಟ್ ಮಧ್ಯಪ್ರಾಚ್ಯದಲ್ಲಿ ಅಂತ ಹೇಳಿದ್ರೆ ಅದು ಇಸ್ರೇಲ್ ಇದ್ದಿದ್ದು. ಈಗ ಟ್ರಂಪ್ ಆ ಒಂದು ತನ್ನ ಅಕ್ಕರೆಯ ಸಹೋದರನ ಸ್ಥಾನವನ್ನ
ಸೌದಿ ಅರೇಬಿಯಾಗೂ ಕೊಟ್ಟಿದೆ. ಹಾಗಾಗಿ ಸೌದಿ ಅರೇಬಿಯಾವೂ ಕೂಡ ಈಗ ಏನು ನಿರ್ಣಾಯಕ ಪಾತ್ರ ವಹಿಸಬಲ್ಲಂತಹ ಅಥವಾ ಮೇಲುಗೈ ಸಾಧಿಸಬಲ್ಲಂತಹ ಏನು ಶಸ್ತ್ರಾಸ್ತ್ರಗಳನ್ನು ಅಮೆರಿಕಾದಿಂದ ಪಡೆದುಕೊಳ್ಳಲಿದೆ, ಇನ್ಕ್ಲೂಡಿಂಗ್ Su-35 ಫೈಟರ್ ಜೆಟ್ಸ್ ಸೇರಿದ ಹಾಗೆ. ಸೊ ಇದಿಷ್ಟು ರಾಜ್ಯ, ರಾಷ್ಟ್ರೀಯ ಹಾಗೂ ವಿದೇಶ ಸುದ್ದಿಗಳ ಕಡೆ ಗಮನ ಹರಿಸಿದ್ವಿ. ಇವಾಗ ಅಂತಿಮವಾಗಿ ನಾವು ಕಥೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಈ ಬಾರಿ ನಾವು ಕಥೆಯಲ್ಲಿ ನೀವು ಹಿಮಾಚಲದ ರೇಣುಕಾ ಸಿಂಗ್ ಠಾಕೂರ್ ಏನು ಮಹಿಳಾ ವಿಶ್ವಕಪ್ ಗೆದ್ದ ನಂತರ ಪ್ರತಿಯೊಬ್ಬರ ಮಹಿಳಾ ಅಂದರೆ ಕ್ರಿಕೆಟ್ ತಾರೆಯರು ಒಬ್ಬರೊಬ್ಬರೇ ಬೆಳಕಿಗೆ ಬಂದಿದ್ದಾರೆ. ಅದರಲ್ಲಿ ಈಗ ನಾವು ಈ ವಾರ ಮಹಿಳಾ ಕ್ರಿಕೆಟ್ ತಂಡ ಇದೆಯಲ್ಲ ಶುಭ, ಇದು ಬಹಳ ಒಂಥರ ಕಠಿಣ ಪರಿಶ್ರಮ ಮಾಡಿ ಮೇಲ್ ಬಂದಿರುವಂತಹ ಹೆಣ್ಮಕ್ಳ ತಂಡ ಇದು. ಇವ್ರು ಎಲ್ಲ ಒಬ್ಬರೋ ಇಬ್ಬರೋ ಇರ್ಬೋದು ಅಷ್ಟೇನೆ, ಮಹಾನಗರದಲ್ಲಿ ಹುಟ್ಟಿ ಅಲ್ಲಿಯ ಸವಲತ್ತುಗಳನ್ನು ಪಡ್ಕೊಂಡು ಇವರು ಕ್ರಿಕೆಟ್ ಅಕಾಡೆಮಿಗಳಲ್ಲಿ ತರಬೇತಿ ಪಡೆದು ನಂತರ ಇವರು ತಾರೆಗಳಾಗಿ ಶೈನ್ ಆಗಿದ್ದು. ಬಟ್ ಎಲ್ಲರೂ ಆ ಥರ ಇಲ್ಲ. ಅದರಲ್ಲೂ ಎಷ್ಟು ಜನ, ದೀಪ್ತಿ ಶರ್ಮಾ ಇರಬಹುದು, ಶೆಫಾಲಿ ವರ್ಮಾ ಇರಬಹುದು, ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಕತೆ. ಅದರಲ್ಲಿ ಗೀತಾ ಸಿಂಗ್ ಠಾಕೂರ್ ಇದ್ದಾಳಲ್ಲ, ಇವಳು ನಮ್ಮ ಭಾರತ, ನಾನು ಇವಳು ಅಂತ ಯಾಕೆ ಹೇಳ್ತೀನಿ, ಒಂಥರ ನಮ್ಮ ಮನೆ ಮಕ್ಕಳು, ಅಕ್ಕರೆಯ ಹೆಣ್ಮಕ್ಳು. ಹಾಗಾಗಿ ಇವ್ರಿಗೆ ನಮಗೆ ಏಕವಚನದಲ್ಲಿ ಮಾತಾಡಬೇಕು, ಮನೆ ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ಹಂಗನ್ಸುತ್ತೆ. ಇವಳು 29 ವರ್ಷದ ಹುಡುಗಿ, ಶಿಮ್ಲಾದ ಹತ್ತಿರದ ಪರ್ಸಾ ಅನ್ನುವ ಒಂದು ಗ್ರಾಮದಲ್ಲಿ ಜನಿಸಿದ್ದು. ಇವ್ರ ತಂದೆ ಸರ್ಕಾರಿ ಇಲಾಖೆಯಲ್ಲಿದ್ರು 4ನೇ ದರ್ಜೆ ನೌಕರ. ಇವರು ಡಿ ಗ್ರೂಪ್ ನೌಕರರು ಅಂತ ನಾವೇನು ಹೇಳ್ತೀವಿ ಅದು. ಇವರು ವಿನೋದ್ ಕಾಂಬ್ಳಿಯ ಅಪ್ಪಟ ಅಭಿಮಾನಿ ಇರ್ತಾರೆ. ಹಾಗಾಗಿ ಇವ್ರಿಗೆ 2 ಮಕ್ಕಳು. ಹೆಂಡತಿ ಹೆಸರು ಸುನೀತಾ, 2 ಮಕ್ಕಳು. ಮಗ ದೊಡ್ಡವನು, ಅವನಿಗೆ ವಿನೋದ್ ಅಂತ ಹೆಸರಿಟ್ಟಿರ್ತಾರೆ. 2ನೇವಳು ಮಗಳು, ಅವಳಿಗೆ ರೇಣುಕಾ ಅಂತ ಹೆಸರಿಟ್ಟಿರ್ತಾರೆ. ಮಗಳು 3 ವರ್ಷದವಳು ಇರುವಾಗ್ಲೇ ಅಪ್ಪನ್ನ ಕಳ್ಕೊಂಡು ಬಿಡ್ತಾಳೆ. ಆಗ ಅಮ್ಮ ತನಗೆ ಸಿಕ್ಕ ಆ ಒಂದು ಚಿಕ್ಕ ನೌಕರಿಲೇ ಕಾಂಪನ್ಸೇಟರ್ ಗ್ರೌಂಡ್ಸಲ್ಲಿ ಕೊಡ್ತಾರಲ್ಲ ಅದು, ಅದರಲ್ಲೇ 2 ಮಕ್ಕಳನ್ನು ಬೆಳೆಸ್ಕೊಂಡು ದೊಡ್ಡದು ಮಾಡ್ತಾ ಹೋಗುವಾಗ ಇವಳಿಗೆ ಯಾವಾಗಲೂ ಅನಿಸ್ತಿರುತ್ತೆ, ಈ ರೇಣುಕಾಗೆ, ನಾನು ಅಪ್ಪನ ಕನಸನ್ನು ಸಾಕಾರ ಮಾಡಬೇಕು ಅಂತ. ಅಣ್ಣನೂ ಹಾಗೇ ಇರ್ತಾನೆ, ವಿನೋದ್ ಕೂಡ. ಇವರಿಬ್ಬರು ಏನಂದರೆ, ಅಮ್ಮ ಬಟ್ಟೆದು ಉಂಡೆನ ಬಾಲ್ ಮಾಡಿಬಿಟ್ಟು ಮರದ ಬ್ಯಾಟ್ ಕೊಟ್ಬಿಟ್ಟು ಅದರಲ್ಲಿ ಆಡಿಸ್ತಾ ಇರ್ತಾಳೆ, ಇವರಿಬ್ಬರು ಆಡ್ತಾ ಇರ್ತಾರೆ. ಹಾಗೆ ಆಡ್ತಾ ಆಡ್ತಾ ದೊಡ್ಡವರಾಗ್ತಾರೆ. ಇವಳು ಹೇಳ್ತಾಳೆ ನನಗೆ, ಅವಳು ಆಮೇಲೆ ಯಾವತ್ತೂ ತನ್ನ ಜೊತೆನ ಹುಡುಗಿಯರ ಜೊತೆ ಆಡ್ತಾನೆ ಇರಲಿಲ್ಲ, ಅಣ್ಣನ ಜೊತೆ, ಅಣ್ಣನ ಫ್ರೆಂಡ್ಸ್ ಜೊತೆಗೆ ಆಡ್ತಾ ಇದ್ದಿದ್ದವಳು. ಅಮ್ಮ ಕೇಳ್ತಾಳೆ, ನೀನು ಹೋಗಿ ಹುಡುಗಿಯರ ಜೊತೆ ಆಟ ಆಡಲ್ವಾ ಅಂತ. ಇಲ್ಲ, ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗಿರೋದೇ ಕ್ರಿಕೆಟ್ನಲ್ಲಿ, ನಂಗೆ ಬ್ಯಾಟು ಬಾಲೇ ಆಡಬೇಕು ಅಂತ. ಆವಾಗ ಇವ್ರ ಚಿಕ್ಕಪ್ಪ ಭೂಪಿಂದರ್ ಸಿಂಗ್ ಅಂತಿರ್ತಾರೆ, ಅವರು ದೈಹಿಕ ಶಿಕ್ಷಕರವರು. ಸೊ ಅವ್ರಿಗೆ ಹೇಳ್ತಾರೆ, ಈ ಥರ ಏನು ಮಾಡೋದು, ಇವಳು ಈ ಕ್ರಿಕೆಟ್ ಆಟನೇ ಆಡಬೇಕು ಅಂತಳಲ್ಲ, ನೋಡಮ್ಮ ನೋಡಿ ಅತ್ತಿಗೆ, ಇವರಿಬ್ಬರಲ್ಲಿ ನೀವು ಯಾರು ಒಬ್ರನ್ನ ಕ್ರಿಕೆಟರ್ ಮಾಡ್ಬೋದು, ಇಬ್ರಿಗೂ ಮಾಡೋದು ಕಷ್ಟ. ಒಬ್ರನ್ನ ಮಾಡೋದಕ್ಕೆ ತುಂಬ ನೀವು ತ್ಯಾಗ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೋಡಿ ಹೆಂಗೆ ಮಾಡ್ಬೋದು ಅಂಥೇಳಿ, ನಾನು ಹೆಂಗಾದರೂ ಸರಿ ಧರ್ಮಶಾಲಾದಲ್ಲಿ ಒಂದು ಸೀಟ್ ಕೊಡಿಸ್ತೀನಿ ಕ್ರಿಕೆಟ್ ಅಕಾಡೆಮಿನಲ್ಲಿ, ಯಾರ್ದಾರು ಕೈಕಾಲು ಹಿಡಿದು ಒಟ್ಟು ನಮ್ಮ ಮಕ್ಕಳಲ್ಲಿ ಇಬ್ಬರಲ್ಲಿ ಯಾರಿಗಾರು ಕೊಡಿಸ್ತೀನಿ. ಆಗ ಅಣ್ಣ ವಿನೋದ್ ಇದ್ದವನು ಹೇಳ್ತಾನೆ, ಇಲ್ಲ ರೇಣುಕಾನೇ ಹೋಗಲಿ, ಅವಳಿಗೆ ಸಿಗೋದೇ ಕಡಿಮೆ, ಹೆಣ್ಮಕ್ಳಿಗೆ ಅವಕಾಶ ಸಿಗೋದೇ ಕಡಿಮೆ, ನಾನು ಬೇಕಾದ್ರೆ ಏನು ಬೇಕಾರೋ ಆಗ್ಬೋದು, ಅವಳಿಗೆ ಸೇರಿಸಿ ಅಂತ ಹೇಳ್ತಾನೆ. ಹಾಗಾಗಿ ಇವಳು ಅಣ್ಣನ ಒಂದು ಒತ್ತಾಸೆ, ಅಮ್ಮನ ತ್ಯಾಗ, ಚಿಕ್ಕಪ್ಪನ ಬೆಂಬಲ ಇವೆಲ್ಲ ಸೇರಿ ಇವಳು ಹಿಮಾಚಲ್ ಪ್ರದೇಶದಲ್ಲಿರುವ ಧರ್ಮಶಾಲಾದ ಕ್ರಿಕೆಟ್ ಅಕಾಡೆಮಿ ಸೇರ್ಕೊಳ್ತಾಳೆ. ಅಲ್ಲಿ ತರಬೇತಿ ಪಡಿತಾಳೆ. ಅಂಡರ್ 19 ಟೀಮ್ ಆ್ಯಂಡ್ ಅಂಡರ್ 14 ಟೀಮ್ಗೂ ಇರ್ತಾಳೆ, ಅಂಡರ್ 19 ಟೀಮ್ಗೂ ಸೇರ್ತಾಳೆ. ಮೊದಲನೇ ಮ್ಯಾಚಲ್ಲೇ, ಮೊದಲನೇ ಟೂರ್ನಮೆಂಟಲ್ಲಿ 21 ವಿಕೆಟ್ ಉರುಳಿಸ್ತಾಳೆ ಅವಳು. ಸೊ 21 ಅಲ್ಲ, 11 ಉರುಳಿಸ್ತಾಳೆ. ಎಲ್ಲರ ಕಣ್ಣಿಗೂ ಒಂಥರ ಕಾಣಿಸ್ತಾಳೆ ಇವಳು. ಅವಾಗ ಓಹೋ, ಭಾಳ ಭರವಸೆಯ ಏನೋ ಆಟಗಾರ್ತಿ ಇವಳು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದರೆ ಅದು ಏನಾಯ್ತೋ ಏನೋ, ಅಂಡರ್ 19ಗೆ ಬಂದಮೇಲೆ ಕೆಲ ಕಾಲ ತುಂಬ ಒಂಥರ ಟುಸ್ಪಟಾಕಿ ಆಗಿಬಿಡ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಸೈಲೆಂಟ್ ಆಗಿಬಿಡ್ತಾಳೆ. ಆ ಟೈಮ್ನಲ್ಲಿ ಏನಾಗುತ್ತೆ, ಅಣ್ಣನಿಗೆ ಆಕ್ಸಿಡೆಂಟು ಆಗಿಬಿಡತ್ತೆ. ಅಣ್ಣ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಾಗ ಇವಳಿಗೆ ಕ್ರಿಕೆಟ್ ಅಕಾಡೆಮಿಲಿ ಇರೋಕ್ಕಾಗಲ್ಲ. ಹಾಗಾಗಿ ಇವಳು ಅಣ್ಣನ ನೋಡ್ಕೊಳಕ್ಕೆ ಹೋಗ್ಬಿಡ್ತಾಳೆ. ಹೋಗಿ ಮತ್ತೆ
ಮತ್ತೆ 18-19 ಹಾಗಾಗುತ್ತೆ, ಮತ್ತೆ 21 ಕಮ್ ಬ್ಯಾಕ್ ಮಾಡ್ತಾಳೆ ಇವಳು, ಬಿಡಲ್ಲ, ಬರ್ತಾಳೆ ವಾಪಸ್ ಕ್ರಿಕೆಟ್ಗೆ. ಅಣ್ಣ ಹೇಳ್ತಾನೆ, ನನಗೆ ನನ್ನ ತಂಗಿ ಕ್ರಿಕೆಟ್ ಆಡೋದು ಭಾರತದ ಟೀಮ್ನಲ್ಲಿ ಆಡೋದೇ ನನ್ನ ಒಂದು ಕನಸು, ನಾನು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ನೀನು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ, ಹೋಗು ನೀನು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾನೆ ಕ್ರಿಕೆಟ್ ಅಕಾಡೆಮಿಗೆ. ಇಲ್ಲಿ ಬಂದು ಕಠಿಣ ಪರಿಶ್ರಮ ಮಾಡಿದ್ರ ಫಲವಾಗಿ ಇವಳು ಇಂಡಿಯಾ ಟೀಮ್ಗೆ 2021 ಸೆಲೆಕ್ಟ್ ಆಗ್ತಾಳೆ. ಆದ್ಮೇಲಿಂದ ಇವಳು ಯಾವತ್ತೂ ಹಿಂತಿರುಗಿ ನೋಡಿದ್ದೇ ಇಲ್ಲ, ತುಂಬ ಪರಿಶ್ರಮ ಹಾಕ್ತಾಳೆ. ಆಮೇಲೆ ಇವಳ ಬೌಲಿಂಗ್ ಎಷ್ಟು ಕರಾರುವಾಕಂದ್ರೆ ಇವಳು ವಿಕೆಟ್ ಬಡಬಡ ಅಂತ ಉರುಳಿಸ್ದೇ ಇಲ್ಬೋದು, ಆದರೆ ಇವಳ ಬೌಲಿಂಗಲ್ಲಿ 6-4 ಎತ್ತೋದು ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ. ಅವ್ರನ್ನ ಕಟ್ಟಿ ಹಾಕ್ತಾಳೆ ಇವಳು ತನ್ನ ಕರಾರುವಾಕ್ ಬೌಲಿಂಗ್ನಿಂದ. ಲೈನಿನೂ ಲೆಂತ್ ಭಾಳ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ತಾಳೆ. ಆ ಕಾರಣದಿಂದ ಎಲ್ಲರೂ ಹೆದರ್ತಾರೆ. ಹಾಗಾಗಿ ಇವಳನ್ನೇ ಸಾಮಾನ್ಯವಾಗಿ ಓಪನರ್ ಆಗಿಬಿಡ್ತಾರೆ. ಇವಳನ್ನ ದೀಪ್ತಿ ಶರ್ಮಾ ಇವ್ರುಗಳೇ ಯಾರಾದರೂ ಹೋಗ್ತಾರೆ. ಬಟ್ ಸಾಮಾನ್ಯ ರೇಣುಕಾ ಸಿಂಗ್ ಬಂದ್ಲು ಅಂತ ಹೇಳಿದ್ರೆ ಎಲ್ರಿಗೂ ಅಯ್ಯೋ ನಮಗೆ 4-6 ಹೊಡೆಯೋಕ್ಕಾಗಲ್ವಲ್ಲ ಅಂತ, ಎಂಥ ಬ್ಯಾಟರೇ ಆದ್ರೂ ಹಾಗೆ ಅನ್ನಿಸ್ತಾ ಇರುತ್ತೆ. ಇವಳಿಗೆ ಅಷ್ಟು ಹಿಡಿತಾ ಇದೆ. ಮತ್ತು ಇವಳು ಬಲಗೈ ಬ್ಯಾಟರ್ ಕೂಡ ಹೌದು, ಅದನ್ನು ಮಾಡ್ತಾಳೆ, ಬಟ್ ಕಡಿಮೆ ಅವಕಾಶ ಸಿಕ್ಕಿದಾಗ ಮಾಡ್ತಾಳೆ ಅಷ್ಟೆ. ಇವರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಆದಾಗ ರೇಣುಕಾ ಸಿಂಗನ್ನ ನೋಡಿ ಅವರು ಅಕ್ಕರೆಯಿಂದ ಅವರು ದೀಪ್ತಿ ಶರ್ಮಾಗೂ ಮಾತಾಡಿದ್ದು, ಏನಕ್ಕೆ ನಿಮ್ಮ ಬಲಗೈಯಲ್ಲಿ ಆಂಜನೇಯನ್ ಟ್ಯಾಟೂ ಇದೆ ಅಂತೆಲ್ಲ ಕೇಳಿದ್ರಲ್ಲ. ರೇಣುಕಾ ಸಿಂಗ್ನ ನೋಡಿದರೆ ಹೇಗಿದೆಯಮ್ಮ, ಹೇಗಿದ್ದಿ, ನಿಮ್ಮ ಅಮ್ಮನ ತ್ಯಾಗನ ನೀನು ಒಂಚೂರು ಏನೋ ಸಫಲ ಮಾಡಿದ್ಯಾ, ಅದನ್ನು ಒಂಚೂರು ವ್ಯರ್ಥ ಮಾಡಿಲ್ಲ ಅಂಥೇಳಿ ಹೊಗಳ್ತಾರೆ. ರೇಣುಕಾ ಸಿಂಗ್ಗೆ ಖುಷಿ ಹೊರೆ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಅಂತೆಲ್ಲ ಇವ್ರಿಗೆ ಗೊತ್ತು ಅಂಥೇಳಿ ಎಷ್ಟು ಖುಷಿ ಪಡ್ತಾಳೆ. ಅವರಮ್ಮ ಒಂದು ಮಾತು ಹೇಳಿರ್ತಾರೆ, ವಿಶ್ವಕಪ್ ಪಂದ್ಯಾವಳಿಗೆ ಈ ಸರಿ ನಡೀತಲ್ಲ 2025 ಅದಕ್ಕೆ ಹೋಗಕ್ಕೆ ಮುಂಚೆ ಅವರಮ್ಮ ಒಂದು ಮಾತು ಹೇಳಿರ್ತಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಹೋಗು ಮಗಳೇ ನೀನು ಹೋಗು, ಆಡು, ಆದರೆ ನೀನು ನಿನ್ನ ದೇಶಕ್ಕೋಸ್ಕರ ಆಡು, ನಿನಗೋಸ್ಕರ ಆಡಬೇಡ, ನಿನ್ನ ದಾಖಲೆ, ನಿನ್ನ ವೈಯಕ್ತಿಕ ದಾಖಲೆಯನ್ನು ನಿರ್ಮಿಸೋ ಸಲುವಾಗಿ ಆಡಬೇಡ, ದೇಶವನ್ನು ಗೆಲ್ಲಿಸುವ ಸಲುವಾಗಿ ಹೋಗು ನೀನು ಆಡು ಅಂತ ಹೇಳ್ಬಿಟ್ಟು ಹೇಳಿರ್ತಾಳೆ. ಅವ್ರಿಗೆ ಪ್ರತಿ ಆಟದಲ್ಲೂ ಪ್ರತಿ ಬಾಲ್ನ ಪ್ರತಿ ಚೆಂಡನ್ನು ಎಸೆಯುವಾಗಲೂ ಅವಳಿಗೆ ಕಿವಿಯಲ್ಲಿ ಅಮ್ಮನ ಮಾತೆ ಗುಯ್ಗುಡ್ತಾ ಇರುತ್ತೆ ಅಂತ ಅವಳು ಹೇಳ್ಕೊಂಡಿದ್ದಾಳೆ ರೇಣುಕಾ. ಖಂಡಿತವಾಗ್ಲೂ ಹೌದು. ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಏನೋ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ಅಡೆತಡೆಗಳು ಎದುರಾಗೋದು ಸಹಜನೇ. ಹಾಗಂತ ಠಾಕೂರ್ ಲೈಫಲ್ಲಿ ಅಡೆತಡೆ ಇರಲಿಲ್ವಾ? ತಂದೆಯ ನಿಧನ ಇರ್ಬೋದು, ಅಣ್ಣನ ಆಕ್ಸಿಡೆಂಟ್ ಇರ್ಬೋದು, ಸಿಂಗಲ್ ಪೇರೆಂಟ್ ಇರ್ಬೋದು, ಎಲ್ಲವೂ ಅವಳಿಗೆ ಚಾಲೆಂಜಸ್ಸೇ ಆಗಿತ್ತು. ಸೊ ಅಮ್ಮ ಕಷ್ಟಪಡೋದನ್ನ ನೋಡ್ತಾ ಇದ್ರು, ಎಷ್ಟೋ ದಿವಸ ಹೊಟ್ಟೆಗಿರ್ತಿರ್ಲಿಲ್ಲ ಅಂತ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ತಗೊಳ್ಳೋದು, ಅದಕ್ಕೆ ದುಡ್ಡೆಲ್ಲ ಖರ್ಚಾಗುತ್ತೆ ಎಲ್ಲಾನು. ಸೊ ಅಮ್ಮ ಬಹಳ ಕಷ್ಟದಿಂದ ಹೊಂದ್ಸೋಳು, ಒಂದಿದ್ರೆ ಒಂದಿಲ್ಲ, ಉಂಬುವುದಾದರೆ ಉಡುವ ಚಿಂತೆ ಅಂತ ಹೇಳ್ತಾರಲ್ಲ, ಆ ತರ. ಅವ್ರಿಗೆ ಅದೇ ರೈಲ್ವೆ ಜಾಬ್ ಸಿಕ್ಕಾಗ ಅದನ್ನ ಅಮ್ಮನ ಹೊರೆಯನ್ನ ಸ್ವಲ್ಪ ಮಟ್ಟಿಗೆ ಇಳಿಸ್ದೆ ಅನ್ನೋ ಒಂದು ಸಮಾಧಾನ. ಸದ್ಯ ನಾನಿನ್ನು ನಮ್ಮ ಅಮ್ಮನ ಮುಂದೆ ಕೈ ಚಾಚಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ನಿಟ್ಟುಸಿರು ಬಿಡ್ತಾಳೆ. ಸೊ ಇದೆಲ್ಲ ಅಡೆತಡೆಗಳು ಆಕೆಗಿದ್ರೂ ಕೂಡ ತನ್ನ ಗುರಿಯ ಕಡೆ ಅವಳು ಯಾವತ್ತೂ ವಿಚಲಿತ ಆಗಿಲ್ಲ, ಅದನ್ನ ಸಾಧಿಸ್ಲೇಬೇಕು. ಇಂಜುರಿ, ಈ ಮಧ್ಯೆ ಇಂಜುರಿನೂ ಆಗುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪಾಯಿಂಟ್ನೇ ಹೇಳಕ್ ಮರ್ತು ಬಿಟ್ವಲ್ಲ, ಇವರು ನಮ್ಮ RCBಯ ಹೆಮ್ಮೆಯ ಆಲ್ರೌಂಡರ್, ಹೆಮ್ಮೆಯ ಆಲ್ರೌಂಡರ್. 1.5 ಕೋಟಿ ಕೊಟ್ಟು ಖರೀದಿಸ್ತಾರೆ RCB. ಇಡೀ ದೇಶದಲ್ಲಿ ಸಂಚಲನ ಅಲ್ಲ, RCB ರೇಣುಕಾ ಸಿಂಗ್ ಠಾಕೂರ್ಗೆ 1.5 ಕೋಟಿ ಕೊಟ್ಟು ತಗೊಂಡ್ರಂತ. ಆಗ ಅವರಮ್ಮ ಹೇಳ್ತಾರೆ, ನನ್ನ ಮಗಳಲ್ಲಿ ಪ್ರತಿಭೆ ಇದೆ, ಅದನ್ನ RCB ಗುರುತಿಸಿದೆ, RCB ತಂಡಕ್ಕೆ ಆಯ್ಕೆ ಆಗಿರೋದೇ ನಮಗೊಂದು ಹೆಮ್ಮೆ, ಅದರಲ್ಲೂ ಇಷ್ಟು ದೊಡ್ಡ ಮೊತ್ತ ಅವರು ಗೌರವ ಕೊಟ್ಟು, ನನ್ನ ಮಗಳ ಆಟಕ್ಕೆ ಗೌರವ ಕೊಟ್ಟು ಖರೀದಿಸಿದ್ದಾರೆ ನೋಡಿ. ಈ ಸರಿ ಮುಂದಿನ ಋತುವಿಗೆ ಅವರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ, ಅವರನ್ನ ಇದಕ್ ಬಿಟ್ಟಿಲ್ಲ. ಸೊ ಅದು ಒಂದು ಬಹಳ ಖುಷಿಯ ವಿಷಯ. ಅದು 4 ಮಂದಿ ಆಟಗಾರ್ತಿಯರನ್ನ ಉಳಿಸ್ಕೊಂಡಿದ್ದಾರೆ, ಅದರಲ್ಲಿ ರೇಣುಕಾ ಸಿಂಗ್ ಕೂಡ ಒಬ್ರು. ಹೌದು. ಸೊ ಇದಿಷ್ಟು ರೇಣುಕಾ ಸಿಂಗ್ ಠಾಕೂರ್ ಅವರ ಜೀವನ ಗಾಥೆಯಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಮಸ್ಕಾರ.